ನಮಸ್ಕಾರ ಜನರೇ, ಬನ್ನಿ ಈ ಲಾಗಲ್ಲಿ ಒಂದು ಪ್ರವಾಸಿ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಏನು ಎಲ್ಲಿದೆ ಅಂತ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನಿವಾಗಿರೋದು ಬ್ಯಾಂಗ್ಳೂರು ತುಮಕೂರು ಹೈವೇಲಿರೋ ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಆಶ್ರಮ ಏನು ಅಂತ ನೋಡ್ಕೊಂಬರೋಣ. ಹೋಗ್ತಾ ದಾರಿಲಿ ನೆಲಮಂಗಲ ಹತ್ರ ಟಿಫನ್ಗೋಸ್ಕರ ಗಾಡಿನ ಹಾಕಿ ರಾಘವೇಂದ್ರ ವೈಭವ ವೆಜ್ಗೆ ನಾನು ಹೋದೆ. ಈ ಹೋಟೆಲ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಸಪ್ಲೈಯಿಂಗ್ ಸಹ ಚೆನ್ನಾಗಿದೆ, ತಿಂಡಿ ಎಲ್ಲನೂ ಚೆನ್ನಾಗಿದೆ. ನೀವು ತುಮಕೂರು ಹೈವೇಲಿ ಎಲ್ಲಾರು ಹೋಗ್ಬೇಕಿದ್ರೆ ಈ ಹೋಟೆಲ್ನ ವಿಸಿಟ್ ಮಾಡಿ. ಬ್ರೇಕ್ಫಾಸ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ. ಸೊ ಯಾರು ತಿಂಡಿನ ಮಿಸ್ ಮಾಡ್ಕೋಬೇಡಿ ಬೆಳಿಗ್ಗೆ. ನಾವು ಇವಾಗ ಹೋಗಿರೋದು ವಿಶ್ವಶಾಂತಿ ಆಶ್ರಮಕ್ಕೆ. ಇದಿರೋದು ನೆಲಮಂಗಲ ಹತ್ರ, ಬೆಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ತುಮಕೂರು ರಸ್ತೆಯಲ್ಲಿ ಈ ಆಶ್ರಮ ಇದೆ. ಆಶ್ರಮದ ಒಳಗಡೆನೆ ಪಾರ್ಕಿಂಗ್ಗೆ ಅಂತ ತುಂಬ ವಿಶಾಲವಾದ ಜಾಗ ಇದೆ. ಅಲ್ಲಿ ನಾವು ಪೇ ಮಾಡಿ ನಮ್ಮ ಗಾಡಿನ ಪಾರ್ಕ್ ಮಾಡ್ಬೋದು. ಆಶ್ರಮದ ಕೇಂದ್ರ ಬಿಂದುವೇ ಈ ರಥ. ಈ ರಥದ ಬಗ್ಗೆ ಹಾಗೂ ಇದರ ವಿಶ್ಲೇಷಣೆ ಈ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಅರ್ಥ ಮಾಡ್ಕೋಬೋದು ಇದೇನು ಅಂತ. ದಯವಿಟ್ಟು ಪ್ರತಿಯೊಂದು ಮಿನಿಟ್ನು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಆಶ್ರಮದ ಎಂಟ್ರೆನ್ಸಲ್ಲೇ ದೈನಂದಿನ ಪೂಜೆಯ ಸಮಯದ ಬಗ್ಗೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಆ ಪೂಜೆಗಳ ಬಗ್ಗೆ ನೀವು ಅಲ್ಲಿ ನೋಡಿಕೊಂಡು ಪೂಜೆಗೆ ಅಟೆಂಡ್ ಆಗ್ಬೋದು. ನಾವು ಇವಾಗ ನೋಡ್ತಾ ಇರೋದು ಯಜ್ಞಶಾಲೆ ಅಂತ. ಇಲ್ಲಿ ಹೋಮ ಹವನ ಮಾಡೋದಕ್ಕೆ ಹೋಮ ಕುಂಡವನ್ನು ರಚಿಸಿದ್ದಾರೆ. ಇದು ಶ್ರೀ ಗಣೇಶ ಮಂದಿರ. ಈ ಮಂದಿರದಲ್ಲಿ ನಾವು ಹಲವು ದೇವತೆಗಳನ್ನು ಇಲ್ಲಿ ನೋಡ್ಬೋದು. ನೋಡಿ, ಒಂದೇ ಸೂರ್ಯನ ಅಡಿ ಇಷ್ಟೊಂದು ದೇವತೆಗಳನ್ನು ನಾವು ಇಲ್ಲಿ ದರ್ಶನ ಮಾಡ್ಬೋದು. ದೇವರ ಆಶೀರ್ವಾದ ಇಲ್ಲಿ ಪಡ್ಕೋಬೋದು. ಬನ್ನಿ ಒಂದೊಂದೇ ದೇವತೆಗಳ ದರ್ಶನ ನಾವು ಮಾಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ನವಗ್ರಹ, 9 ಗ್ರಹಗಳ ವಿಗ್ರಹಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವಾಗ ನಾವು ನೋಡ್ತಾ ಇರೋದು ಶ್ರೀ ದತ್ತಾತ್ರೇಯ, ಗುರು ದತ್ತರ ಒಂದು ದರ್ಶನ. ಗುರು ದತ್ತರ ಪಾದುಕೆಗಳೊಂದಿಗೆ ಗುರು ದತ್ತಾತ್ರೇಯರ ದರ್ಶನ. ಇವಾಗ ನೋಡ್ತಾ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನ. ಸುಬ್ರಹ್ಮಣ್ಯರ ಈ ವಿಗ್ರಹ ನಂಗೆ ತುಂಬ ವಿಶಿಷ್ಟ ಅನ್ನಿಸ್ತು. ನಿಮ್ಗೆ ಯಾರಾದರೂ ಈ ವಿಗ್ರಹದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾಗದೇವತೆ. ಇಲ್ಲಿ ಮೂಷಿಕನನ್ನು ನೋಡ್ತಾ ಇದ್ರೆ ಯಾವ ದೇವರಿದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಮೂಷಿಕ ವಾಹನ ನಮ್ಮ ಗಣೇಶ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣೇಶನ ವಿಗ್ರಹ ತುಂಬ ವಿಶಿಷ್ಟತೆಯನ್ನು ಹೊಂದಿದೆ. ಇಲ್ಲಿ ನೋಡಲು ತುಂಬ ಸುಂದರ ಹಾಗೂ ಅಪರೂಪ. ವಿಶ್ವಂಬರ ಮಹಾಗಣಪತಿ. ಇದು ಮಾರ್ಕಂಡೇಯ ಶ್ರೀರಾಮ ಪರಿವಾರ. ಇಲ್ಲಿ ಶ್ರೀರಾಮದೇವರು, ಲಕ್ಷ್ಮಣ, ಸೀತಾಮಾತೆ ಹಾಗೂ ಆಂಜನೇಯರ ಸಮೇತವಾಗಿ ಇಲ್ಲಿ ಇದ್ದಾರೆ. ಹಾಗೂ ಇಲ್ಲೇ ಶಿವಲಿಂಗದ ಜೊತೆ ನಂದಿಯ ವಿಗ್ರಹ ಸಹ ನಾವು ನೋಡ್ಬೋದು. ಶ್ರೀ ಸತ್ಯನಾರಾಯಣ ದೇವರು. ಈಗ ನೋಡ್ತಾ ಇರೋದು ವಿಠ್ಠಲ ಹಾಗೂ ರುಕ್ಮಿಣಿ. ಪಂಡ್ರಾಪುರದ ವಿಠ್ಠಲ ಹಾಗೂ ರುಕ್ಮಿಣಿಯನ್ನು ನಾವು ಈ ಬೆಂಗಳೂರಿನಲ್ಲೇ ನೋಡ್ಬೋದಾಯಿತು. ಆಷಾಢ ಏಕಾದಶಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇವಾಗ ನೋಡ್ತಾ ಇರೋದು ರಾಧೇಶ್ಯಾಮ್ ಶ್ರೀಕೃಷ್ಣನ ಮಂದಿರ. ಇಷ್ಟೊಂದು ದೇವತೆಗಳ ದರ್ಶನ ಒಂದೇ ಸೂರ್ಯನ ಅಡಿ, ಒಂದೇ ದೇವಸ್ಥಾನದ ಒಳಗಡೆ ನಾವು ಮಾಡ್ತಾ ಇದ್ದೀವಿ, ಇದನ್ನು ನೋಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಭಾಗ್ಯ. ಬನ್ನಿ ನಾವಿವಾಗ ಹೋಗ್ತಾ ಇರೋದು ಆಂಜನೇಯ ದೇವಸ್ಥಾನಕ್ಕೆ. ಬೃಹತ್ ಆಕಾರದ ಆಂಜನೇಯ ದೇವರ ದರ್ಶನ ಇಲ್ಲಿ. ಆಂಜನೇಯ ದೇವರ ವಿಗ್ರಹ ತುಂಬ ಸುಂದರವಾಗಿತ್ತು ಹಾಗೂ ವಿಶಿಷ್ಟವಾಗಿತ್ತು. 4 ಕಂಬಗಳಿರುವ ಮಂಟಪದ ಮಧ್ಯ ಆಂಜನೇಯ ದೇವರ ವಿಗ್ರಹ. ದೇವಸ್ಥಾನದ ಆವರಣದಲ್ಲಿ ಈ ಒಂದು ಪುಟ್ಟದಾದ ನಂದಿ ವಿಗ್ರಹನೂ ಸಹ ಕಣ್ಮನ ಸೆಳೆಯುತ್ತಿತ್ತು. ಬನ್ನಿ ಇವಾಗ ವಿಜಯ ವಿಠ್ಠಲ ದೇವರ ದರ್ಶನಕ್ಕೆ ಹೋಗೋಣ. ದೇವಸ್ಥಾನದ ಆವರಣದಲ್ಲಿ ತುಂಬ ವಿವಿಧ ಗಿಡಗಳು, ಮರಗಳು ಹಾಗೂ ಹೂವಿನ ಗಿಡಗಳನ್ನು ಸಹ ನೆಟ್ಟಿದ್ದಾರೆ. ಅಲ್ಲಿ ಪ್ರತಿಯೊಂದು ಸಹ ವಿಭಿನ್ನವಾದ ಬಣ್ಣ, ಅದರದ್ದೇ ಆದ ಒಂದು ಚಿತ್ರಣ. ತುಂಬ ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ. ಆಧ್ಯಾತ್ಮಿಕತೆ ಹಾಗೂ ಶಾಂತಿಗಾಗಿ ಭೇಟಿ ನೀಡಲು ತುಂಬ ಉತ್ತಮವಾದ ಸ್ಥಳವಿದು. ಬೆಂಗಳೂರಿನ ಸುತ್ತಮುತ್ತ ಇರೋ ಒಂದು ಒಳ್ಳೆಯ ಸ್ಥಳಗಳಲ್ಲಿ ಇದು ಒಂದು ಅಂತ ನಾವು ಹೇಳ್ಬೋದು.
ಇದು ಶ್ರೀ ಪ್ರಸನ್ನ ದುರ್ಗಾದೇವಿ ಸನ್ನಿಧಿ. ಇಲ್ಲಿ ದುರ್ಗಾ ಮಾತೆಯ ಒಂದು ದೇವಸ್ಥಾನವಿದೆ. ಇದು ನೋಡಿ ತುಳಸಿ ಕಟ್ಟೆ, ವಿಜಯ ವಿಠ್ಠಲ ಮಂದಿರದ ಎದುರುಗಡೆ ಇರೋ ತುಳಸಿ ಕಟ್ಟೆ ಇದು. ಈ ತುಳಸಿ ಕಟ್ಟೆ ತುಂಬ ವಿಶಿಷ್ಟವಾಗಿತ್ತು. ಇದರ ಮೇಲಿರೋ ಕೆತ್ತನೆಗಳು ಹಾಗೂ ಅದರ ಕಲಾಕೃತಿ ಅದನ್ನು ನೋಡೋದಕ್ಕಂತೂ 2 ಕಣ್ಣು ಸಾಲದೆ ಹೋಯಿತು. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕೆತ್ತಿದ್ದಾರೆ. ಎಲ್ಲೂ ನೋಡಿರಲೇ ಇಲ್ಲ ನಾನು ಈ ತುಳಸಿ ಕಟ್ಟೆ ಈ ಥರ ಇರೋದನ್ನು. ಸರಸ್ವತಿ, ಪದ್ಮನಾಭ, ಇನ್ನೂ ವಿವಿಧ ದೇವತೆಗಳನ್ನ ಇಲ್ಲಿ ಕೆತ್ತಲ್ಪಟ್ಟಿದೆ. ಇದನ್ನು ಇಲ್ಲಿ ನಾವು ಅಷ್ಟಲಕ್ಷ್ಮಿಯರನ್ನು ಸಹ ದರ್ಶನ ಮಾಡ್ಬೋದು. ಬನ್ನಿ ಆದಿಲಕ್ಷ್ಮಿಯ ದರ್ಶನ ಮಾಡಿ. ಸಂತಾನ ಲಕ್ಷ್ಮಿ, ಆ ದೇವತೆಗಳ ಹೆಸರನ್ನು ಆ ಬೋರ್ಡಲ್ಲಿ ಅಲ್ಲಿ ಹಾಕಿದ್ದಾರೆ. ಮಗುವನ್ನು ಎತ್ಕೊಂಡಿರೋ ರೂಪದಲ್ಲಿ ಸಂತಾನ ಲಕ್ಷ್ಮಿ. ಇವಾಗ ನೋಡ್ತಾ ಇರೋದು ಗಜಲಕ್ಷ್ಮಿ. ಅಂದರೆ ಲಕ್ಷ್ಮಿಯ 2 ಬದಿನೂ ಆನೆಗಳಿದ್ರೆ ಅದು ಗಜಲಕ್ಷ್ಮಿ ಅಂತ. ಧನಲಕ್ಷ್ಮಿ, ನಮ್ಮೆಲ್ಲರಿಗೂ ಧನ ಪ್ರಾಪ್ತಿ ಮಾಡುವ ಲಕ್ಷ್ಮಿ ಇವಳು ಧನಲಕ್ಷ್ಮಿ. ಇವಾಗ ನಾವು ನೋಡ್ತಾ ಇರೋದು ವಿಷ್ಣುವಿನ ಅವತಾರಗಳಲ್ಲೊಂದಾದ ವಿಜಯ ವಿಠ್ಠಲ ದೇವರ ವಿಗ್ರಹ. ಇದು ಸುಮಾರು 36 ಅಡಿ ಎತ್ತರ ಇದೆ. ಪಂಢರಾಪುರದ ವಿಠ್ಠಲ ದೇವರ ಪಾದದ ದರ್ಶನ ಇಲ್ಲಿ ಆಗುವ ಒಂದು ಭಾಸ ನನಗಾಯಿತು. ನೋಡಿ, ಈ ಒಂದು ದೇವಸ್ಥಾನದ ಆವರಣನೂ ತುಂಬ ಚೆನ್ನಾಗಿದೆ ಹಾಗೂ ಈ ವಿಗ್ರಹ ಇನ್ನೂ ಚೆನ್ನಾಗಿದೆ. ಬನ್ನಿ ಅಷ್ಟಲಕ್ಷ್ಮಿಯರಲ್ಲಿ ಇನ್ನುಳಿದ 4 ಲಕ್ಷ್ಮಿಯರ ದರ್ಶನ. ಧಾನ್ಯಲಕ್ಷ್ಮಿ, ಧಾನ್ಯ ಪ್ರಾಪ್ತಿ ಮಾಡುವ ಲಕ್ಷ್ಮಿ. ವಿದ್ಯಾ ವೀಣಾ ಲಕ್ಷ್ಮಿ, ವೀಣೆಯನ್ನು ಕೈಯಲ್ಲಿ ಹಿಡಿದಿರುವ ಲಕ್ಷ್ಮಿ ಇವರು. ಸರಸ್ವತಿಯ ಪ್ರತಿರೂಪ. ಐಶ್ವರ್ಯ ಲಕ್ಷ್ಮಿ, ವೀರಲಕ್ಷ್ಮಿ. ಈ ದೇವಸ್ಥಾನದ ಎದುರುಗಡೆ ಇರೋ ಒಂದು ದೀಪಸ್ತಂಭ. ದೀಪಸ್ತಂಭವನ್ನು ನಾವು ಸಾಮಾನ್ಯವಾಗಿ ಕಲ್ಲಿನಿಂದ ಮಾಡಿರೋದನ್ನು ನೋಡಿರ್ತೀವಿ. ಇದು ಹಿತ್ತಾಳೆಯ ಲೋಹದಿಂದ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಆಶ್ರಮದ ಮುಖ್ಯ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ 20 ರೂಪಾಯಿ ಟಿಕೆಟ್ ಇದೆ. ಅದನ್ನು ನಾವು ತಗೊಳ್ಳೇಬೇಕು. ಕೌಂಟರಿಂದ ಸ್ವಲ್ಪ ಮುಂದೆ ಹೋದರೆ ಸಪ್ತ ನದಿಗಳನ್ನು ನಾವು ಒಂದೇ ಕಡೆ ನೋಡ್ಬೋದು. ಅಂದರೆ 7 ನದಿಗಳ ಹೆಸರುಳ್ಳ ದೇವತೆಗಳ ವಿಗ್ರಹಗಳನ್ನು ನಾವು ಒಂದೇ ಕಡೆ ನೋಡ್ಬೋದು. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಹಾಗೂ ಕಾವೇರಿ ಇವು ಭಾರತದ 7 ಪವಿತ್ರ ನದಿಗಳೆಂದು ಹೆಸರಿಸಲ್ಪಟ್ಟಿದೆ. ಪೂಜೆ ಟೈಮಲ್ಲಿ ಹೇಳಲ್ವಾ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಪೃದೆ ಸನ್ನಿಧಂ ಕುರು ಅಂತ. ಪ್ರತಿದಿನ ಸ್ನಾನ ಮಾಡುವಾಗ ಈ 7 ನದಿಗಳ ಹೆಸರು ಹೇಳಿ ನಾವು ಮೈಮೇಲೆ ನೀರು ಹಾಕಿದ್ರೆ 7 ನದಿಗಳಲ್ಲಿ ಸ್ನಾನ ಮಾಡಿರೋ ಪುಣ್ಯ ನಮಗೆ ಲಭಿಸುತ್ತೆ. ಅದಲ್ಲದೆ ಇಲ್ಲಿ ಮಕ್ಕಳು 1 ಡೇ ಪಿಕ್ನಿಕ್ಕಿಗೆ ಅಂತ ಬಂದಿದ್ರು ಅನಿಸುತ್ತೆ. ತುಂಬ ಎಂಜಾಯ್ ಮಾಡ್ತಾಯಿದ್ರು. ಬೆಂಗಳೂರಲ್ಲಿರೋರೆಲ್ಲರೂ 1 ಡೇ ಪಿಕ್ನಿಕ್ಕಿಗೆ ಅಂತ ಇಲ್ಲಿ ಬರ್ಬೋದು. ತಮ್ಮ ಫ್ಯಾಮ್ಲಿ ಜೊತೆ, ಮಕ್ಕಳನ್ನ ಕರ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ 1 ಡೇ ಪಿಕ್ನಿಕ್. ಇವಾಗ ನಾವು ನೋಡ್ತಾ ಇರೋದು ಕೃಷ್ಣ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ರಥದ ಮೇಲೆ ಕುಳಿತು ಗೀತೋಪದೇಶ ಮಾಡುವ ಒಂದು ಚಿತ್ರಣ. ಇದನ್ನು ನೋಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಮಹಾಭಾರತ ಯುದ್ಧ ಕಣ್ಣೆದುರಿಗೆ ಬರೋ ಥರ ಭಾಸ ಆಗುತ್ತೆ. ಪಾಂಡವರ ಹಾಗೂ ಕೌರವರ ನಡುವಿನ ಕುರುಕ್ಷೇತ್ರ ಯುದ್ಧದ ಕಥೆಯೇ ಈ ಮಹಾಭಾರತವಾಗಿದೆ. ಮಹಾಭಾರತದ ಅತ್ಯಂತ ಮುಖ್ಯವಾದ ಕ್ಷಣ ಇದು. ಕೃಷ್ಣನು ಅರ್ಜುನನಿಗೆ ಬೋಧನೆ ನೀಡಿದ್ದು, ಗೀತೋಪದೇಶ ಮಾಡಿದ್ದು. ಈ ರಥ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ದೂರದಿಂದ ಎಷ್ಟು ಚಿಕ್ಕದಾಗಿ ಅನ್ನಿಸ್ತಾ ಇತ್ತು. ನೋಡಿ, ಅದರ ಒಂದು ಚಕ್ರಗಳೇ ನನಗಿನ್ನ ದೊಡ್ಡದಾಗಿದೆ. ಇನ್ನು ಹತ್ರ ಹೋದರೆ ಎಷ್ಟು ದೊಡ್ಡದಾಗಿ, ಎಷ್ಟು ಬೃಹದಾಕಾರದ ರಥ ಇದಾಗಿರ್ಬೋದು ಅಂತ. ಇದನ್ನು ಯಾರೂ ಮಿಸ್ ಮಾಡಬೇಡಿ, ಬಂದು ನೋಡಿ ಎಲ್ಲರೂ ಸಹ. ಈ ರಥದ ಹಿಂದೆ 2 ದೇವಸ್ಥಾನ ಇದೆ. ಕೆಳಗಡೆ ಒಂದು, ಅದರ ಮೇಲೆ ಒಂದು. ಕೆಳಗಡೆ ಬನ್ನಿ ನೋಡೋಣ ಯಾವ ದೇವಸ್ಥಾನ ಇದೆ ಅಂತ ಹೋಗಿ. ಶ್ರೀ ಬ್ರಹ್ಮರೂಪಿ ಗಾಯತ್ರಿ ದೇವಿಯವರ ಸನ್ನಿಧಿ. ಗಾಯತ್ರಿ ದೇವಿಯ ದರ್ಶನ ಮಾಡ್ಕೊಂಬರೋಣ ಬನ್ನಿ ಒಳಗಡೆ ಹೋಗಿ. ಗಾಯತ್ರಿ ದೇವಿಯ ದರ್ಶನ ಮುಗಿಸ್ಕೊಂಡು ಮೇಲೆ ಹೋದರೆ ಇರೋದೇ ಶ್ರೀ ಭಗವದ್ಗೀತಾ ದರ್ಶನ ಮಂದಿರ. ಇಲ್ಲಿ ನಾವು ವಿಷ್ಣುವಿನ ಅವತಾರಗಳನ್ನು ನಾವು ನೋಡ್ಬೋದು. ಕೃಷ್ಣನು ಅರ್ಜುನನಿಗೆ ಬೋಧನೆ ಮಾಡುವಾಗ ತನ್ನ ವಿಶ್ವರೂಪ ದರ್ಶನ ತೋರಿಸ್ತಾನೆ. ಮಹಾಭಾರತ ನಡೀತಿರ್ಬೇಕಾದ್ರೆ ಈ ವಿಶ್ವರೂಪ ದರ್ಶನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಜನ್ಮದ ಪುಣ್ಯ. ನೋಡಿ, ಅರ್ಜುನನ ಕೆಳಗಡೆ ಕೂತ್ಕೊಂಡು ಕೃಷ್ಣನ ಬೋಧನೆಯನ್ನು ಕೇಳ್ತಾ ಇದ್ದಾನೆ. ವಿಷ್ಣು ದೇವರ 10 ಅವತಾರಗಳನ್ನು ಸಹ ನಾವಿಲ್ಲಿ ನೋಡಬಹುದು.
ವಿಷ್ಣುವಿನ ನಾಭಿ ಭಾಗದಲ್ಲಿ ಬ್ರಹ್ಮದೇವರು, ಹೃದಯ ಭಾಗದಲ್ಲಿ ಲಕ್ಷ್ಮೀದೇವಿ ಹಾಗೂ ಅವರ ದಶಾವತಾರಗಳು. ಇಲ್ಲಿಯ ಇನ್ನೊಂದು ವಿಶೇಷತೆ ಏನೆಂದರೆ ಸುತ್ತಲಿರುವ ಗೋಡೆಯ ಮೇಲೆ ಮಹಾಭಾರತದ ಶ್ಲೋಕಗಳನ್ನು ವಿವಿಧ ಭಾಷೆಗಳಲ್ಲಿ ಕೆತ್ತಲ್ಪಟ್ಟಿದೆ. ಅದನ್ನು ನೀವು ಗಮನಿಸಬಹುದಲ್ಲಿ ಗೋಡೆಗಳ ಮೇಲೆ. ಶ್ರೀ ವಿಷ್ಣು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಆಯು ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ. ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.